ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ.ಆರ್. ಇವತ್ತು ನಾವೇನು ಕ್ಲಾಸ್ 7th NCERT ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು 3ನೇ ಚಾಪ್ಟರ್ ಬದಲಾಗುತ್ತಿರುವಂತಹ ನಮ್ಮ ಭೂಮಿ, ಅವರ್ ಚೇಂಜಿಂಗ್ ಅರ್ತ್. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನಿಮಗೆ ಸಿಗುತ್ತೆ. ಒಂದು ಪ್ಲೇಸ್ ನ ಕ್ರಿಯೇಟ್ ಮಾಡಿದೀವಿ, ಅದರ ಮುಖಾಂತರವಾಗಿ ಪಡಿತಾ ಹೋಗಬಹುದು ನೀವು. ಓಕೆ, ಆರ್ಡರ್ ಅಲ್ಲಿ ಕ್ಲಾಸ್ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಕೂಡ ನೀವು NCERT ನ ಕಂಟಿನ್ಯೂಸ್ ವಾಚ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕಿಂತ ಮುಂಚಿತವಾಗಿ ನಾವು ಕರ್ನಾಟಕದಿಗೋಸ್ಕರ ಕನ್ನಡದಲ್ಲಿ ಏನಾದ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಾಪಕರ ಒಂದು ತಂಡ ಯೋಚನೆ ಮಾಡಿ ನಾವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಿಮ್ ಕಡೆಯಿಂದ ತುಂಬಾನೇ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾನೇ ಮೆಸೇಜ್ ಗಳನ್ನ ಹಾಕ್ತಾ ಇದ್ದೀರಾ. ಮಿನಿಮಮ್ ನಾವಿಲ್ಲಿ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈಗ ಸದ್ಯಕ್ಕೆ ನಾನು ವಿಡಿಯೋ ಮಾಡ್ತೀನಿ, ಇವತ್ತಿಗೆ ಮಿನಿಮಮ್ 100 ಕ್ವಿಸ್ ಗಳನ್ನ ಮಾಡ್ತಾ ಇದೀವಿ ಡೈಲಿ. ಮುಂದೆ ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದ ಹಾಗೆ ನಾವು 400, 500, 600 ವರೆಗೂ ಕೂಡ ಕ್ವಿಸ್ ಗಳನ್ನ ಮಾಡುವ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ಸಹಕಾರದ ಮೇಲೆ ಇರುತ್ತೆ. ಅದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಬಹುದು. ಕೆಳಗಡೆ ಲಿಂಕ್ ಅನ್ನು ಕೊಡಲಾಗಿರುತ್ತೆ ಟೆಲಿಗ್ರಾಮ್ ಗ್ರೂಪ್. ಯು ಕ್ಯಾನ್ ಅದನ್ನ ಜಾಯ್ನ್ ಆಗುವ ಮುಖಾಂತರವಾಗಿ ನೀವು ಕೂಡ ಕ್ವಿಸ್ಗಳಲ್ಲಿ ಭಾಗವಹಿಸಿ. ದೇ ಆರ್ ವೆರಿ ಕ್ವಾಲಿಟಿ ಕ್ವಶನ್ಸ್ ಗಳು. ಸಬ್ಜೆಕ್ಟ್ ಅಲ್ಲಿ ಒಂದು ಹಿಡಿತಾ ಇದ್ರೆ ಮಾತ್ರ ಕ್ವಶನ್ ಆನ್ಸರ್ ಮಾಡಕ್ಕೆ ಆ ರೀತಿ ಕ್ವಶನ್ ನಿಮಗೆ ಕೊಡ್ತಾ ಹೋಗ್ತೀವಿ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳಾಗಿರ್ಬೋದು, ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಮತ್ತೆ PDF ಗಳು ಸಿಗುತ್ತೆ. ಮತ್ತೆ ನಮ್ಮ ಅಧ್ಯಾಪಕರೊಂದಿಗೆ ನೀವು ಮಾತಾಡಬಹುದಲ್ಲಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ಮೆಸೇಜ್ ಮಾಡುವ ಮುಖಾಂತರವಾಗಿ. ಮತ್ತೆ ನಾನು ಅನ್ಅಕಾಡೆಮಿಲಿ ಕೂಡ ನಾನು ಜಿಯೋಗ್ರಫಿ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನವೀನ ಟಿ.ಆರ್ ಎಂದು ಸರ್ಚ್ ಮಾಡುವ ಮುಖಾಂತರ ಟೈಪ್ ಮಾಡಿಲ್ಲ ಅಂದ್ರೆ ಕೆಳಗೆ ಲಿಂಕ್ ಕೊಡಲಾಗಿರುತ್ತೆ, ಅಲ್ಲಿ ನೀವು ಹೋಗಬಹುದು. ಮತ್ತೆ ಅಲ್ಲೂ ಕೂಡ ನೀವು ಜಾಯ್ನ್ ಆಗಬಹುದು. ನವೀನ ಟಿ.ಆರ್ 01256 ದಿಸ್ ಇಸ್ ಮೈ ರೆಫರಲ್ ಕೋಡ್. ಇದನ್ನು ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗಬಹುದು ಅನ್ಅಕಾಡೆಮಿ ಪ್ಲಸ್ ಗೆ. ಓಕೆ, ಲೆಟ್ ಸ್ಟಾರ್ಟ್. ಅವರ್ ಚೇಂಜಿಂಗ್ ಅರ್ತ್, ಬದಲಾಗುತ್ತಿರುವಂತಹ ನಮ್ಮ ಭೂಮಿ. ಕಳೆದ ಕ್ಲಾಸ್ ಅಲ್ಲಿ ಭೂಮಿಯ ಅಂತರಾಳಕ್ಕೆ ಸಂಬಂಧಪಟ್ಟಂತೆ ನಾವು ಓದುತ್ತಾ ಹೋದೆವು. ಅಲ್ಲಿ ಓದುತ್ತಾ ಹೋಗುವಾಗ ನಾವು ಭೂಮಿಯನ್ನ ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರೆ ಎಂದು ಡಿವೈಡ್ ಮಾಡಿಕೊಂಡಿದ್ದೆವು. ನೀವು ಅಂದುಕೊಂಡಿದ್ದೀರಾ ನಾವು ಈ ಕ್ರಸ್ಟ್ ಅನ್ನ ಏನ್ ತೆಗೆದುಕೊಳ್ತೀರಿ, ಭೂಮಿ ನಾವು ನೋಡಿದ ಹಾಗೆ ಅದು ಒಳಗಡೆ ಇಲ್ಲ. ಅದು ದಟ್ ಈಸ್ ಈ ಒಂದು ಭೂಖಂಡ ಏನಿದೆ ಹಲವಾರು ಫಲಕಗಳಾಗಿ ಇದೆ, ಹಲವಾರು ಫಲಕಗಳಾಗಿ ಅದು ಡಿವೈಡ್ ಆಗಿದೆ. ಹೇಗೆ, ನಾನು ನಿಮಗೆ ಮುಂದೆ ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಏನಪ್ಪಾ ಅಂದ್ರೆ ಕ್ರಸ್ಟ್, ಮ್ಯಾಂಟಲ್ ನಿಮಗೆ ಅಪ್ಪರ್ ಮ್ಯಾಂಟಲ್, ಆಸ್ಟಿನೋಸ್ಪಿಯರ್ ಮತ್ತೆ ಲೋವರ್ ಮ್ಯಾಂಟಲ್ ಅಂತ ಬರುತ್ತೆ. ಕೋರ್ ಅಲ್ಲಿ ಮತ್ತೆ ನಿಮಗೆ ಔಟರ್ ಕೋರ್ ಅಂಡ್ ಇನ್ನರ್ ಕೋರ್ ಬರುತ್ತೆ. ಇಲ್ಲಿ ನಿಮಗೆ ಈ ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲ್ ಏನಿದೆ ಇದನ್ನು ಲಿಥೋಸ್ಪಿಯರ್ ಅಂತ ಕರಿತೀವಿ. ಲಿಥೋಸ್ಪಿಯರ್ ಅಂತ ಕರಿತೀವಿ. ಅದರ ಕೆಳಗಡೆ ಆಸ್ಟಿನೋಸ್ಪಿಯರ್ ಅಂತ ಬರುತ್ತೆ. ಆಸ್ಟಿನೋಸ್ಪಿಯರ್ ದ್ರವ ರೂಪದಲ್ಲಿರುತ್ತೆ. ಈ ದ್ರವ ರೂಪದ ಮೇಲೆ ಇದು ನೋಡಿ, ಇದಷ್ಟು ಘನ ರೂಪದಲ್ಲಿ ಇರುತ್ತೆ ಲಿಥೋಸ್ಪಿಯರ್. ಇಲ್ಲಿ ಆಸ್ಟಿನೋಸ್ಪಿಯರ್ ಅಂತ ಬರುತ್ತೆ, ದಟ್ ಇಸ್ ದ್ರವ ರೂಪದಲ್ಲಿರುತ್ತೆ. ಇಲ್ಲಿ ನಿಮಗೆ ಏನು ಜ್ವಾಲಾಮುಖಿಗಳನ್ನ ಕಾಣ್ತೀರ, ಲಾವರಸವನ್ನ ಕಾಣ್ತೀರ, ಅದು ಬರೋದು ಇಲ್ಲಿಂದಾನೆ. ನೀವು ಏನ್ ಅಬ್ಸರ್ವ್ ಮಾಡ್ಕೋಬೇಕು ಅಂತಾರೆ, ಒಂದು ಹಡಗು ಹೇಗೆ ಸಾಗರದ ನೀರಿನ ಮೇಲೆ ತೇಲುತ್ತದೆಯೋ ಅದೇ ರೀತಿಯಾಗಿ ಈ ಆಸ್ಟಿನೋಸ್ಪಿಯರ್ನ ಮೇಲೆ ಈ ಲಿಥೋಸ್ಪಿಯರ್ ಅನ್ನುವಂತ ಒಂದು ಹಡಗು ರೀತಿಯಲ್ಲಿ ಇವು ಕೂಡ ಇಲ್ಲಿ ಹಲವಾರು ಹಡಗು ರೀತಿಯಾಗಿ ಒಡೆದುಕೊಂಡು ಹಲವಾರು ಭೂಮಿ ಹಲವಾರು ಭಾಗಗಳು ಒಡೆದುಕೊಂಡು ಪ್ಲೇಟ್ಸ್ ಗಳು ಫಲಕಗಳಾಗಿ ಒಡೆದುಕೊಂಡು ಅವು ಈ ಆಸ್ಟಿನೋಸ್ಪಿಯರ್ನ ಮೇಲೆ ತೇಲುತ್ತಿರುತ್ತವೆ. ಇದರಿಂದ ಭೂಮಿಯ ಮೇಲೆ ಭೂಮಿ ಬದಲಾಗುತ್ತಾ ಹೋಗುತ್ತದೆ. ಸಮಟೈಮ್ಸ್ ಮೌಂಟೇನ್ ಫಾರ್ಮೇಶನ್ ಆಗುತ್ತೆ, ಸಮಟೈಮ್ಸ್ ಭೂಕಂಪ ಆಗುತ್ತೆ, ಸಮಟೈಮ್ಸ್ ಜ್ವಾಲಾಮುಖಿ ಬರುತ್ತೆ. ಇವೆಲ್ಲವೂ ಕೂಡ ಇದೇ ಕಾರಣ, ಈ ಪ್ಲೇಟ್ ಟೆಕ್ಟೋನಿಕ್ಸ್ ಕಾರಣ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಆಸ್ಟಿನೋಸ್ಪಿಯರ್ ಮೇಲೆ ಈ ಭೂಖಂಡಗಳು ತೇಲುತ್ತಿರುತ್ತವೆ. ದಟ್ ಈಸ್ ನಿಮಗೆ ಹೇಳ್ತಾ ಹೋಗ್ತೀವಿ ಮುಂದೆ ನಿಮಗೆ 11th ಎಲ್ಲ ಬಂದ್ರೆ ನಿಮಗೆ ತುಂಬಾ ಡೀಪ್ ಆಗಿ ಹೇಳ್ಬೇಕಾಗತ್ತೆ, ಅವಾಗ ನಿಮಗೆ ಹೇಳ್ತಾ ಹೋಗ್ತೀವಿ. ಲಿಥೋಸ್ಪಿಯರಿಕ್ ಪ್ಲೇಟ್ಗಳು, ಫಲಕಗಳು, ಭೂಫಲಕಗಳು ಎಂದು ಕರೆಯಲಾಗುವಂತಹ ಹಲವಾರು ಪ್ಲೇಟ್ಗಳಾಗಿ ವಿಭಜಿಸಲಾಗಿರುತ್ತೆ. ಹೇಗೆ ಒಂದು ಹಡಗು, ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು, ಒಂದು ಹಡಗು ನೀರಿನ ಮೇಲೆ ಸಮಸಾಗರದ ಮೇಲೆ ತೇಲುತ್ತದೆಯೋ ಅದೇ ರೀತಿಯಾಗಿ ಈ ಲಿಥೋಸ್ಪಿಯರಿಕ್ ಪ್ಲೇಟ್ಗಳು, ಈ ಭೂಖಂಡಗಳು ಹಲವಾರು ಪ್ಲೇಟ್ಗಳಾಗಿ ಫಲಕಗಳಾಗಿ ಒಡೆದು ಹೋಗಿರುತ್ತವೆ. ಅವು ಆಸ್ಟಿನೋಸ್ಪಿಯರ್ನ ಮೇಲೆ ತೇಲುತ್ತಿರುತ್ತವೆ. You will be surprised to know that these plates move around very slowly. ನೋಡಿ, NCERT ವಿಶೇಷತೆನೇ ಇದೆ. ಹಿಂಗೆ ಈ ರೀತಿಯಾಗಿ ಸಣ್ಣ ಮಕ್ಕಳಿಗೆ ಕೆಲವು ರೀತಿಯಲ್ಲಿ ಹೇಳುವ ಮುಖಾಂತರವಾಗಿ ನಿಮಗೆ ಅರ್ಥ ಮಾಡಿಸುವಂತ ಕಾನ್ಸೆಪ್ಟ್ ಅರ್ಥ ಮಾಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ NCERT ಒಂದು ರಿಸರ್ಚ್ ಟೀಮ್ ಮಾಡ್ತಾ ಇದೆ. ದಟ್ ಈಸ್ ದ ಗ್ರೇಟೆಸ್ಟ್. NCERT ಓದ್ಬೇಕಂದ್ರೆ ಒಂದು ಖುಷಿ ಇರುತ್ತೆ. ಈ ಫಲಕಗಳು ಬಹಳ ನಿಧಾನವಾಗಿ ತಿರುಸ್ತವೆ. ಹೇಗೆ ಹಡಗುಗಳು ಸಮುದ್ರದ ಮೇಲೆ ಮೂವ್ ಆಗ್ತಿರ್ತವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ಫಲಕಗಳು, ಭೂಫಲಕಗಳು, ಭೂಮಿ ಮೇಲೆ ಇರುವಂತಹ ಫಲಕಗಳು ತೇಲುತ್ತಿರುತ್ತವೆ ಆಸ್ಟಿನೋಸ್ಪಿಯರ್ನ ಮೇಲೆ ಎಂದು ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಎಸ್, ನಿಮಗೆ ಆಶ್ಚರ್ಯ ಆಗ್ತಿದೆ ಅನ್ಕೊಂಡಿದ್ದೀನಿ. ಓಕೆ, ಇವು ಎಷ್ಟು ಮೂವ್ ಆಗ್ತವೆ? ಏನ್ ಒಂದು ವರ್ಷಕ್ಕೆ 100 ಕಿಲೋಮೀಟರ್ ಮೂವ್ ಆಗ್ತವೆ? ನೋ, ಕೆಲವೇ ಮಿಲಿಮೀಟರ್ ಅಷ್ಟು ಮೂವ್ ಆಗ್ತವೆ. ಅದು ಡಿಫ್ರೆಂಟ್ ಇರುತ್ತೆ ಬೇರೆ ಬೇರೆ ಜನಗೆ. ಐ ವಿಲ್ ಟೆಲ್ ಯು.
ಭೂಮಿಯೊಳಗಿನ ಕಲಗಿದ ಶಿಲಾಪಾಕದ ಚಲನೆಯೇ ಇದಕ್ಕೆ ಕಾರಣ. ಯಾಕೆ? ಈಗ ಹಡಗುಗಳು ಮೂವ್ ಆಗೋದಕ್ಕೆ ಅಲ್ಲಿ ನಿಮಗೆ ಮಷಿನ್ ಗಳನ್ನ ಅಳವಡಿಸಲಾಗಿರುತ್ತೆ. ಆದರೆ ಈ ಪ್ಲೇಟ್ಸ್ ಗಳು, ಈ ಭೂಪಲ್ಕಗಳು ಮೂವ್ ಆಗೋದಕ್ಕೆ ಏನು ಇದಕ್ಕೆ ಎನರ್ಜಿಲಿಂದ ಬರಬೇಕು ಮೂವ್ ಆಗೋದಕ್ಕೆ. ಸುಸುಂಕೆ ಮೂವ್ ಆಗತ್ತಾ? ನೋ, ಎನರ್ಜಿ ಬೇಕಲ್ವಾ? ಎನರ್ಜಿ ಇಲ್ಲಿಂದ ಅಂದ್ರೆ ಇಲ್ಲಿ ಎಸ್ಟಿನೋಸ್ಪಿಯರ್ ಅಂತ ಏನ್ ಕರಿತೀರಿ ನೀವು, ಮುಖ್ಯ ಕ್ರಸ್ಟ್ ಎಸ್ಟಿನೋಸ್ಪಿಯರ್ ಕೋರ್ ಇಲ್ಲಿ ಕಾಣ್ತೀರಾ. ಇಲ್ಲಿ ಎಸ್ಟಿನೋಸ್ಪಿಯರ್ ಅಲ್ಲಿ ಇಲ್ಲಿ ಲಿಕ್ವಿಡ್ ಇರುತ್ತಲ್ಲ, ಅಲ್ಲಿ ಆ ಲಿಕ್ವಿಡ್ ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಈ ಮೂವ್ಮೆಂಟ್, ಈ ಚಲನೆ, ಈ ಲಿಕ್ವಿಡ್ ಹಿಂಗ್ ಮೂವ್ಮೆಂಟ್ ಆಗುತ್ತೆ. ನಿಮ್ಗೆ ಹೇಳ್ತೀನಿ ಮೂವ್ಮೆಂಟ್ ಯಾಕಾಗುತ್ತೆ. ಟೆಂಪರೇಚರ್ ಡಿಫ್ರೆನ್ಸ್ ಇರೋದ್ರಿಂದ ಆಗುತ್ತೆ. ಅದು ನಿಮ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ, ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗೇನ್ ಚಲನೆ ಹಿಂಗ್ ಆಗ್ತಿದೆ, ಈ ಚಲನೆಯೇ ಈ ಮೇಲಿರುವಂತಹ ಈ ನೋಡಿ, ಭೂಫಲಕಗಳಲ್ಲ, ಭೂಫಲಕಗಳು ಹಲವಾರು ಫಲಕಗಳಾಗಿ ಹೊಡೆದೋಗಿರುತ್ತೆ. ಈ ಫಲಕಗಳು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಗೆ ಮೂವ್ ಆಗೋದಕ್ಕೆ ಕಾರಣ. ನೋಡಿ, ಇದು ಈ ಫಲಕ ನೋಡಿ ಹಿಂಗ್ ಮೂವ್ ಆಗ್ತಿದೆ, ಅದಕ್ಕೆ ಹಿಂಗ್ ಈ ಕಡೆ ಮೂವ್ ಆಗ್ತಿದೆ ಭೂಫಲಕ, ಇಲ್ಲಿ ಹಿಂಗೆ ಹೋಗ್ತಿದೆ ಕರೆಂಟ್ಸ್, ಹಾಗಾಗಿ ಇಲ್ಲಿ ಹಿಂಗ್ ಮೂವ್ ಆಗ್ತಿದೆ. ಹೀಗೆ ಹಲವಾರು ಪ್ಲೇಟ್ಸ್ ಗಳು ಈ ರೀತಿಗೆ ಮೂವ್ ಆಗ್ತಾ ಹೋಗ್ತವೆ. ಇದೇ ಕಾರಣ ಈ ಭೂಫಲಕಗಳು ಮೂವ್ ಆಗೋದಕ್ಕೆ, ಇದು ಕಾರಣ ಅಂತ ನಿಮಗೆ NCERT ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಓಕೆ, ಭೂಮಿಯೊಳಗಿನ ಕರಗಿದ ಶಿಲಾಪಾಕವು ಚಟುವಟಿಕೆಯಲ್ಲಿ ತೋರಿಸಿರುವಂತೆ ವೃತ್ತಾಕಾರದಲ್ಲಿ ಚಲಿಸುತ್ತೆ. ನೋಡಿ ಹೆಂಗ್ ವೃತ್ತಾಕಾರದಲ್ಲಿ ಚಲಿಸುತ್ತೆ ನೋಡಿ. ಶಿಲಾಪಾಕ ಅನ್ನುವಂಥದ್ದು, ಶಿಲಾಪಾಕ ಹೆಂಗೆ ವೃತ್ತಾಕಾರದಲ್ಲಿ ಚಲಿಸುತ್ತಾ ಇದೆ. ಇದೇ ಈ ಲಿಥೋಸ್ಫೆರಿಕ್ ಪ್ಲೇಟ್ಗಳು ಮೂವ್ ಆಗೋದಕ್ಕೆ ಕಾರಣ, ಚಲನೆಗೆ, ಈ ಒಂದು ಭೂಫಲಕಗಳ ಚಲನೆಗೆ ಕಾರಣ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಈಗ ನೋಡ್ರಿ, ನಿಮ್ಗೆ ಎಷ್ಟು ಸುಂದರವಾಗಿರುತ್ತೆ NCERT ಓದೋದಕ್ಕೆ, ಒಂದು ಮಜಾ ಇರುತ್ತೆ. ನನಗಂತೂ ಪಾಠ ಮಾಡೋದು ನಾನ್ ಸಖತ್ ಎಂಜಾಯ್ ಮಾಡ್ತಾ ಇರ್ತೀನಿ NCERT ಪಾಠ ಮಾಡ್ಬೇಕಾದ್ರೆ. The movement of these plates causes changes on the surface of the earth. ಈ ಭೂಫಲಕಗಳು ಚಲನೆ ಏನಾಗುತ್ತೆ, ಆ ಚಲನೆಯು ಭೂಮಿಯ ಮೇಲ್ಮೈಯಲ್ಲಿ ಹಲವಾರು ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಕೆಲವು ಕಡೆ ಪರ್ವತಗಳನ್ನ ಸೃಷ್ಟಿ ಮಾಡುತ್ತೆ, ಕೆಲವು ಕಡೆ ಟ್ರೆಂಚ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ, ಕೆಲವು ಕಡೆ ರಿಡ್ಜ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ, ಕೆಲವು ಕಡೆ ಐಲ್ಯಾಂಡ್ ಗಳನ್ನ, ದ್ವೀಪಗಳನ್ನ ಫಾರ್ಮೇಶನ್ ಮಾಡುತ್ತೆ. ಇದಕ್ಕೆ ಕಾರಣಗಳೇ ಈ ಭೂಫಲಕಗಳ ಮೂವ್ಮೆಂಟ್ ಗಳು, ಚಲನೆ, ಭೂಫಲಕಗಳ ಚಲನೆ ಇದಕ್ಕೆ ಕಾರಣ ಅಂತ ನೀವು ಹೇಳ್ಬೋದಾಗುತ್ತೆ. ಭೂಮಿಯ ಚಲನೆಯನ್ನ ಅವುಗಳಿಗೆ ಕಾರಣವಾಗುವಂತಹ ಶಕ್ತಿಗಳ ಆಧಾರದ ಮೇಲೆ ನಾವು ಎರಡು ರೀತಿ ವಿಂಗಡಣೆ ಮಾಡಬಹುದು. ಒಂದು ಎಂಡೋಜೆನಿಕ್ ಫೋರ್ಸಸ್, ಆಂತರಿಕ ಶಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳು. ಎಕ್ಸೋಜೆನಿಕ್ ಫೋರ್ಸಸ್, ಬಾಹ್ಯ ಶಕ್ತಿಗಳು. ಎಂಡೋಜೆನಿಕ್, ಆಂತರಿಕ ಶಕ್ತಿಗಳು ಎಂದರೆ ಭೂಮಿಯ ಒಳಭಾಗದಲ್ಲಿ ಕಾರ್ಯನಿರ್ವಹಿಸುವಂತಹ ಶಕ್ತಿಗಳನ್ನ ನಾವು ಆಂತರಿಕ ಶಕ್ತಿಗಳು ಅಥವಾ ಎಂಡೋಜೆನಿಕ್ ಶಕ್ತಿಗಳು ಅಂತ ಕರಿತೀವಿ. ಎಕ್ಸೋಜೆನಿಕ್, ದಟ್ ಇಸ್ ಬಾಹ್ಯ ಶಕ್ತಿಗಳು. ಭೂಮಿಯ ಮೇಲ್ಮೈಯಲ್ಲಿ ಕೆಲಸ ಮಾಡುವಂತಹ ಶಕ್ತಿಗಳನ್ನ ನಾವು ಎಕ್ಸೋಜೆನಿಕ್ ಶಕ್ತಿಗಳು ಅಂತ ಕರಿತೀವಿ. ನೋಡಿ, ಎಂಡೋಜೆನಿಕ್ ಅಂದ್ರೆ ಏನು? ದ ಫೋರ್ಸಸ್ ವಿಚ್ ಆಕ್ಟ್ ಇನ್ ದ ಇಂಟೀರಿಯರ್ ಆಫ್ ದಿ ಅರ್ತ್ ಆರ್ ಕಾಲ್ಡ್ ಎಂಡೋಜೆನಿಕ್ ಫೋರ್ಸಸ್. ಅಂಡ್ ಎಕ್ಸೋಜೆನಿಕ್ ಫೋರ್ಸ್ ಅಂದ್ರೆ ದ ಫೋರ್ಸಸ್ ದಟ್ ವರ್ಕ್ಸ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ದಟ್ ಇಸ್ ಭೂಮಿಯ ಮೇಲ್ಮೈಯಲ್ಲಿ ಕೆಲಸ ಮಾಡುವಂತಹ ಶಕ್ತಿಗಳನ್ನ ನಾವು ಎಕ್ಸೋಜೆನಿಕ್, ಬಾಹ್ಯ ಶಕ್ತಿಗಳು ಎಂದು ಕರೆಯುತ್ತೇವೆ ಅನ್ನುವಂತಹದ್ದು ನಿಮಗೆ ಬಹುಮುಖ್ಯವಾಗಿರುವಂತಹದ್ದು. ನೋಡೋದಾದ್ರೆ ಅರ್ಥ, ಭೂಫಲಕಗಳು ಮೂವ್ಮೆಂಟ್ ಆಗುವಾಗ, ಭೂಫಲಕಗಳು ಚಲನೆ ಆಗುವಾಗ ನಮಗೆ ಎರಡು ರೀತಿಯ ಫೋರ್ಸ್ಗಳು ಕಾರಣ ಆಗ್ತವೆ. ಒಂದು ಎಂಡೋಜೆನಿಕ್, ಆಂತರಿಕ ಶಕ್ತಿಗಳು ಯಾವಪ್ಪ ಅಂದ್ರೆ ಸಡನ್ ಮೂವ್ಮೆಂಟ್ ಆಗ್ಬೋದು, ಅರ್ಥಕ್ವೇಕ್, ವಲ್ಕೆನೋ, ಲ್ಯಾಂಡ್ ಸ್ಲೈಡ್ಸ್ ಗಳಾಗ್ಬೋದು ಅಲ್ವಾ, ಭೂಕಂಪಗಳಾಗ್ಬೋದು, ನಮಗೆ ಜ್ವಾಲಾಮುಖಿಗಳು ಬರ್ಬೋದು, ಅಥವಾ ಲ್ಯಾಂಡ್ ಸ್ಲೈಡ್ಸ್ ಆಗ್ಬೋದು. ಎಕ್ಸೋಜೆನಿಕ್ ನೋಡ್ರಿ, ನಮಗೆ ಎಕ್ಸೋಜೆನಿಕ್ ಬಾಹ್ಯ ಶಕ್ತಿಗಳು ಯಾವಪ್ಪ ಅಂದ್ರೆ ಎರೋಷನಲ್ ಮತ್ತು ಡಿಪೋಷನಲ್, ರಿವರ್ ಗಳ ಮುಖಾಂತರವಾಗಿ, ವಿಂಡ್, ಗಾಳಿ, ಸೀ ವೇವ್ಸ್, ಗ್ಲೇಷಿಯರ್ಸ್ ಗಳ ಮುಖಾಂತರವಾಗಿ ಸವೆತಗಳು ಉಂಟಾಗುತ್ತೆ. ಇವುಗಳನ್ನ ನಾವು ಎಕ್ಸೋಜೆನಿಕ್ ಫೋರ್ಸಸ್ ಗಳು ಎಂದು ಕರೆಯುತ್ತೇವೆ. ಎಂಡೋ ಎಂದರೆ ಇನ್ಸೈಡ್, ಆಂತರಿಕ ಎಂದರ್ಥ. ಎಕ್ಸೋ ಎಂದರೆ ಬಾಹ್ಯ, ಔಟ್ಸೈಡ್ ಎಂದರ್ಥ. ಎಂಡೋ ಪ್ಲಸ್ ಜೆನಿಕ್, ಎಕ್ಸೋ ಪ್ಲಸ್ ಜೆನಿಕ್, ಎಂಡೋಜೆನಿಕ್ ಅಂಡ್ ಎಕ್ಸೋಜೆನಿಕ್ ಅನ್ನೋದನ್ನ ನಿಮಗೆ NCERT ಕೊಟ್ಟಿದ್ರೆ ಅದೇ ಕೊಟ್ಟಿದ್ದೀನಿ. ಸರ್ ಏನ್ ಸರ್ ನಾವು ಡಿಗ್ರಿ ಮುಗಿಸಿದ್ವಿ ಸರ್, ಇಷ್ಟೊಂದು ನಮಗೆ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತೀರಾ ಸರ್? ಹಿಂಗೆ ಓದಬೇಕು, ಹಿಂಗೆ ಓದಿದ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ, ಹಂಗಾಗಿ ನಿಮ್ಗೆ ಹಿಂಗೆ ಹೇಳ್ಕೊಡ್ತೀವಿ. ಓಕೆ, ಜಸ್ಟ್ ಎಂಜಾಯ್ ಮಾಡಿ ಅಷ್ಟೇ, ಸಬ್ಜೆಕ್ಟ್ ಎಂಜಾಯ್ ಮಾಡ್ತಾ ಹೋಗಿ. ಹೆಂಗೆ? ಜಸ್ಟ್ ಥಿಂಕ್ ದಟ್ ಯು ಆರ್ ಇನ್ 7th ಕ್ಲಾಸ್. ನೀವು 7th ಕ್ಲಾಸ್ ನೀವೆಲ್ಲ ಓದಿದ್ರಾ? ಹೀಗೆ ಓದಿದ್ರಾ? ಈ ರೀತಿಯಾಗಿ ಓದಿದ್ರಾ? ಅವಾಗ ಕೆಲವರು ಏನಾಗ್ತದೆ, ಮಾರ್ಕ್ಸ್ ಗಳಿಗೋಸ್ಕರ ಓದ್ತಾ ಇರ್ತೀವಿ. ಬಟ್ ಇಲ್ಲಿ ಈಗ ಹಂಗಲ್ಲ, ನಾಲೆಡ್ಜ್ ನ ಗೇನ್ ಮಾಡಕ್ ಓದ್ತಾ ಇರ್ತೀವಿ. ದಟ್ ಈಸ್ ದ ಡಿಫ್ರೆಂಟ್ ವಿ ಆರ್ ಆಕ್ಚುಲಿ, ಅಷ್ಟೇ. ಓಕೆ, ಈಗ ನೆಕ್ಸ್ಟ್, ಎಂಡೋಜೆನಿಕ್ ಫೋರ್ಸಸ್ ಗಳು ಸಮಟೈಮ್ಸ್ ಪ್ರೊಡ್ಯೂಸ್ ಸಡನ್ ಮೂವ್ಮೆಂಟ್ಸ್ ಅಂಡ್ ಅಟ್ ದ ಅದರ್ ಟೈಮ್ಸ್ ಪ್ರೊಡ್ಯೂಸ್ ಸ್ಲೋ ಮೂವ್ಮೆಂಟ್ಸ್. ಈ ಎಂಡೋಜೆನಿಕ್, ಆಂತರಿಕ ಶಕ್ತಿಗಳ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಇಲ್ಲಿ, ಎಕ್ಸೋಜೆನಿಕ್ ಅಲ್ಲ, ಆಂತರಿಕ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ ಹಠಾತ್ ಚಲನೆ ಉಂಟು ಮಾಡಬಹುದು. ಆ ಪ್ಲೇಟ್ಸ್ ಗಳು, ಭೂಮಿಯ ಪ್ಲೇಟ್ಸ್ ಫಲಕಗಳಿರ್ತಾವಲ್ಲ, ಸಡನ್ ಚಲನೆ ಉಂಟು ಮಾಡಬಹುದು. ಇತರ ಸಮಯಗಳಲ್ಲಿ ಸಮಟೈಮ್ಸ್ ನಿಧಾನವಾಗಿ ಮಾಡಬಹುದು. ಸಡನ್ ಆಗಿ ಏನಾದ್ರು ಮಾಡಿದ್ರೆ ತೊಂದರೆ ಆಗುತ್ತೆ ನಮಗೆ. ನಿಧಾನ ಚಲನೆ ಅಂದ್ರೆ ನಮಗೆ ಅಷ್ಟು ತೊಂದರೆ ಆಗಂಗಿಲ್ಲ. ಆ ಫಲಕಗಳು ನಿಧಾನವಾಗದೆ ಏನಾಗಂಗಿಲ್ಲ. ಸಡನ್ ಮೂವ್ಮೆಂಟ್ ಆದ್ರೆ ಏನಾಗುತ್ತೆ, ಸಡನ್ ಆಗಿ ಏನಾದ್ರು ಈ ಭೂಫಲಕಗಳು ಚಲನೆ ಆದಾಗ, ಅದು ಸಡನ್ ಆಗಿ ಏನಾದ್ರು ಆಂತರಿಕ ಶಕ್ತಿಗಳು ಬಂದಾಗ ನಮಗೆ ಭೂಕಂಪಗಳಾಗುತ್ತೆ, ಜ್ವಾಲಾಮುಖಿಗಳು ಬರ್ಬೋದು. ಇವುಗಳು ನಮ್ಮ ಭೂಮಿಯ ನಾಶಕ್ಕೆ ಕಾರಣವಾಗಬಹುದು. ಭೂ ಮೇಲ್ಮೈಯಲ್ಲಿ ಹಲವಾರು ನಾಶಗಳನ್ನ ತೊಂದರೆಗಳನ್ನ ಮಾಡ್ತಾ ಹೋಗ್ಬೋದು. ಈ ಅರ್ಥಕ್ವೇಕ್ಸ್ ಮತ್ತು ವೋಲ್ಕೆನೋಸ್ಗಳು ಸಡನ್ ಮೂವ್ಮೆಂಟ್ಸ್ ಇಂದ ಆಗ್ತಾ ಹೋಗುತ್ತೆ.
ಓಕೆ, ಹಠಾತ್ ಚಲನೆಯಿಂದ, ಈ ಒಂದು ಆಂತರಿಕ ಚಲನೆಯ ಹಠಾತ್ ಚಲನೆಯಿಂದ ಆಗುವಂತಹದ್ದು. ಎರಡು ರೀತಿ ನೋಡ್ತೀವಿ ಇಲ್ಲಿ. ಒಂದು ಅರ್ಥಕ್ವೇಕ್ ಅಂದ್ರೆ ಭೂಕಂಪ, ಮತ್ತು ವಲ್ಕೆನೋಸ್ ಜ್ವಾಲಾಮುಖಿ ಬಗ್ಗೆ. ಈ ಫಸ್ಟ್ ಜ್ವಾಲಾಮುಖಿ ಎಂದರೆ ಏನು ನೋಡ್ತಾ ಹೋಗೋಣ. ಜ್ವಾಲಾಮುಖಿ ಎಲ್ಲಿಂದ ಬರುತ್ತೆ? ಇಲ್ಲೇ ನೋಡ್ತೀರಾ, ಭೂಮಿಯ ಒಳಗಡೆ ಭೂಮಿಯನ್ನ ನೀವು ಅಂತರಿಗೆ ಹೋದಾಗ ಭೂಮಿಯನ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಒಂದು ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್. ಕ್ರಸ್ಟ್, ಈ ಮ್ಯಾಂಟಲ್ ಅಲ್ಲಿ ನೀವು ಅಸ್ಟೆನೋಸ್ಫಿಯರ್ ಅಂತ ನೋಡ್ತೀರಾ. ಎಸ್ಟೆನೋಸ್ ಅಲ್ಲಿ ದ್ರವ ರೂಪದಲ್ಲಿ ಎಸ್ಟೆನೋಸ್ಫಿಯರ್ ದ್ರವ ರೂಪದಲ್ಲಿ ಇರುತ್ತೆ. ಈ ದ್ರವ ರೂಪ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಓಪನ್ ಆದಾಗ ಈಗ ಎಲ್ಲರೂ ಗ್ಯಾಪ್ ಸಿಕ್ಕಾಗ ಸಡನ್ ಆಗಿ ಅದು ಹೈ ಪ್ರೆಷರ್ ಇಂದ ಹೈ ಟೆಂಪರೇಚರ್ ಇರುತ್ತಲ್ಲ, ಅದರಿಂದ ಉಕ್ಕು ಬಿಡುತ್ತೆ. ಉಕ್ಕಿದಾಗ ಅದು ಪರ್ವತಗಳನ್ನ ಫಾರ್ಮೇಶನ್ ಮಾಡಬಹುದು, ಅಥವಾ ತೊಂದರೆ ಮಾಡಬಹುದು, ಅಥವಾ ಬೇರೆ ಬೇರೆ ರೀತಿಯಾಗಿ ದ್ವೀಪಗಳನ್ನ ಫಾರ್ಮೇಶನ್ ಮಾಡೋದು. ಮುಂದೆ ನೋಡ್ತಾ ಹೋಗೋಣ. ನಿಮಗೆ ಕನ್ವರ್ಜೆಂಟ್ ಪ್ಲೇಟ್ಗಳು, ಡೈವರ್ಜೆಂಟ್ ಪ್ಲೇಟ್ಗಳು, ಟ್ರಾನ್ಸ್ಫಾರ್ ಮೋಡ್ಗಳೆಲ್ಲ ಬರ್ತಾ ಹೋಗ್ತವೆ. ಮುಂದಿನ ಕ್ಲಾಸ್ ನಿಮಗೆ ಡಿಟೇಲ್ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ನಿಮಗೆ ಜಿ.ಸಿ. ಲಿಯಾಂಗ್ ಮಾಡ್ಕೊಡ್ತೀನಿ. ನಿಮಗೆ NCERT ಮುಗಿದ ನಂತರ ಜಿ.ಸಿ. ಲಿಯಾಂಗ್ ಹೈಲಿ ಸ್ಟ್ಯಾಂಡರ್ಡ್ ಪುಸ್ತಕ, ಆ ಪುಸ್ತಕವನ್ನು ಮಾಡ್ಕೊಟ್ಬಿಟ್ರೆ ನೀವು ಜಿಯೋಗ್ರಫಿ UPSC ಲೆವೆಲ್ ಪ್ರಿಪೇರ್ ಆದಂಗೆ. ಓಕೆ, ಬೇಕಾದ್ರೆ ನಿಮಗೆ UPSC ಕೇಳುವಂತ ಪ್ರಶ್ನೆಗಳನ್ನಾಗಿರ್ಬೋದು, KS ಅಲ್ಲಿ FD SDA PSI ಪ್ರಶ್ನೆಗಳನ್ನ ಮಾಡ್ಕೊಡ್ತೀನಿ. ನಿಮಗೆ PSI ಇದು ಮಾಡ್ಕೊಡ್ತೀನಿ. ಓಕೆ, ಇದಕ್ಕೆ ಎಲ್ಲವಕ್ಕೂ ಮಾಡ್ಕೊಡ್ತೀನಿ ಕ್ವಶನ್ ಪೇಪರ್ಗಳು. ಜ್ವಾಲಾಮುಖಿಯು ಭೂಮಿಯ ಹೊರಪದರದಲ್ಲಿ ಒಂದು ತೆರೆಯುವಿಕೆಯ ಅದರ ಮೂಲಕ ಕರಗಿದ ವಸ್ತುಗಳು, ದಟ್ ಮೀನ್ಸ್ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತವೆ. ಇದೇ ಜ್ವಾಲಾಮುಖಿ. ಇಷ್ಟೇ ಬೇಕಾಗಿದೆ 7ನೇ ಕ್ಲಾಸ್ ಅಲ್ಲಿ. ಓಕೆ, ಯು ಆರ್ ಡಿಗ್ರಿ ಸ್ಟೂಡೆಂಟ್ಸ್, ಬಟ್ ಆಲ್ದೋ ಯು ಆರ್ ರೀಡಿಂಗ್ ಲೈಕ್ ದಿಸ್ ಅಂದ್ರೆ ಮುಂದಿನ ತರಗತಿಯಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅಷ್ಟೇ. ಹಂತವಾಗಿ ನೋಡ್ತಾ ಹೋಗ್ಬೇಕು ಅಲ್ವಾ. ಸಿಮಿಲರ್ಲಿ ಈಗ ಭೂಕಂಪಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತಾರೆ. ಭೂಕಂಪ ಹೆಂಗಾಗುತ್ತೆ ಸಿಮಿಲರ್ಲಿ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಜಸ್ಟ್ ಗ್ಯಾಪ್ ಸಿಕ್ಕೂ ಸಾಕು ಓಪನ್ ಆಗುತ್ತೆ, ಅದು ನಿಮಗೆ ಜ್ವಾಲಾಮುಖಿ. ಇಲ್ಲಿ ಭೂಕಂಪಗಳು ಹೆಂಗಾಗುತ್ತೆ ಅಂತೆಯೇ ಈ ಲಿಥೋಸ್ಫಿರಿಕ್ ಫಲಕಗಳು, ಈ ಭೂಫಲಕಗಳು ಭೂಮಿಯ ಮೇಲೆ ಚಲಿಸುತ್ತಿರುವಾಗ ಕಂಪನಗಳನ್ನ ಉಂಟು ಮಾಡುತ್ತೆ. ಭೂಮಿಯ ಮೇಲೆ ಈಗ ನಾವು ಹೇಗೆ ಹಡಗಿನಲ್ಲಿ ಚಲಿಸುತ್ತಿರುವಾಗ ನಮಗೆ ಏನೋ ಕಂಪನ ಆಗುತ್ತಿದೆ, ಸಮಟೈಮ್ಸ್ ನಮಗೆ ಅನಿಸಿರುತ್ತೆ. ಅದೇ ರೀತಿಯಾಗಿ ಈ ಭೂಫಲಕಗಳು ಮೂವ್ ಆಗುವಾಗ ಕಂಪನಗಳಾಗುತ್ತೆ. ಅಥವಾ ಎರಡು ಪ್ಲೇಟ್ಗಳು ಡಿಕ್ಕಿ ಹೊಡೆದಾಗ ಹೇಗೆ ಕಾರುಗಳು ಡಿಕ್ಕಿ ಹೊಡೆದಾಗ ಆಕ್ಸಿಡೆಂಟ್ ಆಗುತ್ತೋ ಹಂಗೆ ಎರಡು ಭೂಫಲಕಗಳು ಡಿಕ್ಕಿ ಹೊಡೆದಾಗ ಕಂಪನಗಳಾಗಬಹುದು. ಅಥವಾ ನಮಗೆ ಭೂಮಿಯ ಮೇಲೆ ನಾವು ನೀರಿನ ಮೇಲೆ ತೇಲ್ತಿರ್ಬೇಕಾದ್ರೆ ನಮಗೆ ಸ್ವಲ್ಪ ಹಿಂಗೆ ಅಲಗಾಡ್ತಿರ್ತೈತಿ ಅಲ್ವಾ, ಅಲಗಾಡ್ತಿರ್ತದ, ಶೇಕ್ ಆಗ್ತಿರುತ್ತೆ. ಅದನ್ನು ಕೂಡ ಕಂಪಿಸುತ್ತೆ. ಅದು ಕೂಡ ನಾವು ಭೂಕಂಪ ಅಂತ ಕರಿತೀವಿ. ಜಸ್ಟ್ ಒಂದು ಬರೀ ಸೆಕೆಂಡ್ ಅಂದ್ರೂ ಸಾಕು, ಜಸ್ಟ್ ಶೇಕ್ ಆದ್ರೂ ಸಾಕು, ಭೂಕಂಪ ಅಂತ ಕರಿತೀವಿ ಅದನ್ನ. ಅದು ಆ ಭೂಕಂಪವನ್ನ ಅದರ ಒಂದು ಎಫೆಕ್ಟ್ ನ ಆಧಾರದ ಮೇಲೆ ಹಲವಾರು ರೀತಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತವೆ. ನೋಡೋಣ ಏನಂತೇಳಿ. ಓಕೆ, ಭೂಮಿಯ ಮೇಲ್ಮೈ ಕಂಪಿಸುತ್ತದೆ. ಆ ಕಂಪನಗಳು ಭೂಮಿಯ ಸುತ್ತಲೂ ಚಲಿಸಬಹುದು. ಈ ಕಂಪನಗಳನ್ನ ನಾವು ಭೂಕಂಪಗಳು, ಏನು ವರ್ತು ವೈಬ್ರೇಷನ್ ಆಗತ್ತಲ್ಲ, ಈ ಅಸ್ಟೆನೋಸ್ಫಿಯರ್ ಮೇಲೆ ತೇಲುವಾಗ ಸ್ವಲ್ಪ ವೈಬ್ರೇಷನ್ ಆಗ್ಬಿಡುತ್ತೆ, ಆ ವೈಬ್ರೇಷನ್ನೇ ಭೂಕಂಪ ಅಷ್ಟೇ ಇಲ್ಲಿ. ಅಥವಾ ಎರಡು ಪ್ಲೇಟ್ಗಳು ಡಿಕ್ಕಿ ಹೊಡೆದಾಗ ಭೂಕಂಪ ಆಗುತ್ತೆ, ಅಥವಾ ಎರಡು ಪ್ಲೇಟ್ಗಳು ಮೂವ್ ಆಗ್ಬೇಕಾದ್ರೆ ಭೂಕಂಪಗಳಾಗಬಹುದು. ಅಂದ್ರೆ ಜಸ್ಟ್ ಶೇಕ್ ಆಗೋದಷ್ಟೇ. ಈ ಡಿಕ್ಕಿ ಹೊಡೆದಾಗ ಮಾತ್ರ ಜಾಸ್ತಿ ಶೇಕ್ ಆಗುತ್ತೆ. ಮುಗಿದೋಯ್ತು ಕಥೆಯಲ್ಲಿ. ಕ್ಯಾಟಾಸ್ಟ್ರೋಫಿಕ್ ಎಫೆಕ್ಟ್ ಅಂತ ಕರಿತೀವಿ. ವಿನಾಶನ ಆಗೋಗ್ಬಿಡುತ್ತೆ ಆ ಪ್ಲೇಸ್ಗಳಲ್ಲಿ. ದ ಪ್ಲೇಸ್ ಇನ್ ದ ಕ್ರಸ್ಟ್ ವೇರ್ ದ ಮೂವ್ಮೆಂಟ್ ಸ್ಟಾರ್ಟ್ಸ್ ಈಸ್ ಕಾಲ್ಡ್ ಫೋಕಸ್ ಆರ್ ಹೈಪೋಸೆಂಟರ್. ಎಲ್ಲಿ ಈ ಭೂಕಂಪ ಸ್ಟಾರ್ಟ್ ಆಗುತ್ತೋ ಕ್ರಸ್ಟ್ ಅಲ್ಲಿ, ಅದನ್ನ ನಾವು ಭೂಕಂಪ ನಾವಿ, ಫೋಕಸ್ ಅಥವಾ ಹೈಪೋಸೆಂಟರ್ ಅಂತ ಕರಿತೀವಿ. ಅಥವಾ ನೋಡಿ, ಅದು ಮುಖ್ಯವಾಗಿ ನೀವು ತೋರಿಸ್ತೀನಿ, ಡಯಾಗ್ರಾಮ್ ಮುಖಾಂತರ ತೋರಿಸ್ತೀನಿ. ದ ಪ್ಲೇಸ್ ಆನ್ ಸರ್ಫೇಸ್ ಅಬೌವ್ ದ ಫೋಕಸ್ ಇಸ್ ಕಾಲ್ಡ್ ಎಪಿಸೆಂಟರ್. ಎಲ್ಲಿ ಈಗ ಭೂಮಿ ಅನ್ಕೊಳ್ರಿ, ಇಲ್ಲಿ ಅದು ಹುಟ್ಟಿದೆ, ಆಕ್ಚುಲಿ ಇಲ್ಲಿ ಅದು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ, ಅದನ್ನ ನಾವು ಇದನ್ನ ಭೂಕಂಪ ನಾಭಿ ಅಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಇದ್ರ ಜಸ್ಟ್ ಮೇಲ್ಭಾಗವನ್ನ ಇಲ್ಲಿ ಇದ್ರ ಮೇಲ್ಭಾಗವನ್ನ ನಾವು ಎಪಿ ಸೆಂಟರ್ ಅಂತ ಕರಿತೀವಿ. ಎಪಿ ಸೆಂಟರ್, ದ ಪ್ಲೇಸ್ ಆನ್ ದ ಸರ್ಫೇಸ್ ಅಬೌವ್ ದ ಫೋಕಸ್ ಇಸ್ ಕಾಲ್ಡ್ ಎಪಿ ಸೆಂಟರ್. ನಿಮಗೆ ತೋರಿಸ್ಕೊಡ್ತೀನಿ, ಇನ್ನೊಂದ್ಸತಿ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, vibrations travel outwards from the epicenters as waves. ಚಲನೆ ಪ್ರಾರಂಭ ಆಗುವ ಕಷ್ಟದಲ್ಲಿರುವ ಸ್ಥಳವನ್ನ ಫೋಕಸ್ ಅಂತ ಕರಿತೀವಿ. ಫೋಕಸ್ ಮೇಲೆ ಇದಕ್ಕೆ ಅಂತ ಕರಿತೀವಿ. ಕಂಪನಗಳು ಭೂಕಂಪದಿಂದ ಅಲೆಗಳಂತೆ ಒಳಗೆ ಚಲಿಸುತ್ತವೆ. ಅಲೆಗಳಂತೆ ನೋಡಿ, ಈಗ ವೈಬ್ರೇಷನ್ ಆದಾಗ ನೀವು ಯಾವುದೋ ಒಂದು ನೀರಿನ ಮೇಲೆ ಜಸ್ಟ್ ಒಂದು ಕಲ್ಲನ್ನು ಹಾಕ್ರಿ, ಆ ಕಲ್ಲು ಆ ನೀರಿನ ಮೇಲೆ ಎನರ್ಜಿನ ಹಾಕುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ. ಎನರ್ಜಿ ಕ್ರಿಯೇಟ್ ಆದಾಗ ಆ ಎನರ್ಜಿ ಆ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನೀವು ಒಂದು ಕಲ್ಲನ್ನ ನೀರಿನ ಮೇಲೆ ಹಾಕಿದಾಗ ಅಲ್ಲಿ ಎನರ್ಜಿ ಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ಶಕ್ತಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಕೂಡ, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಸೇಮ್ ಇಲ್ಲೂ ಅದೇ ರೀತಿಯಾಗಿ ಇಲ್ಲಿ ಎನರ್ಜಿ ಸ್ಟಾರ್ಟ್ ಆದಾಗ ಎಲ್ಲಾ ದಿಕ್ಕಿನಲ್ಲಿ ಹೇಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ಲೇಬೇಕಲ್ವಾ. ಎನರ್ಜಿ ಇದನ್ನ ನಾವು ಡಿಸ್ಟ್ರಾಯ್ ಮಾಡಕ್ ಹೋಗಲ್ಲ, ಕ್ರಿಯೇಟ್ ಮಾಡಕ್ ಹೋಗಲ್ಲ, ಬೆಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಲೈಕ್ ದಿಸ್. ಓಕೆ, ಹಂಗ ಅನ್ಕೋಬೇಕು ನೀವು. ಹಾಗೆ ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಆಗುತ್ತೆ, ಎಲ್ಲಾ ದಿಕ್ಕಿನಲ್ಲೂ ಕೂಡ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಆಗುತ್ತೆ ಅಲ್ವಾ. ಅದನ್ನ ನಾವು ವೇವ್ಸ್ ಅಂತ ಕರಿತೀವಿ. ಓಕೆ, ವೈಬ್ರೇಷನ್, ಅರ್ಥಕ್ವೇಕ್ಸ್,
ಅಲೆಗಳಂತೆ ವೇವ್ಸ್ ಅಂತ ಕರಿತೀವಿ, ಅಲೆಗಳಂತೆ ಅವು ಹೊರಕ್ಕೆ ಚಲಿಸ್ತವೆ. ಹೆಚ್ಚಿನ ಹಾನಿ ಸಾಮಾನ್ಯವಾಗಿ ಅಧಿಕೇಂದ್ರಕ್ಕೆ ಅಥವಾ ಭೂಕಂಪನ ಕೇಂದ್ರಕ್ಕೆ ಹತ್ತಿರದಲ್ಲಿದೆ ಮತ್ತು ಭೂಕಂಪದ ಬಲವು ಕೇಂದ್ರದಿಂದ ದೂರವಿರುತ್ತದೆ. ದೂರ ಹೋದವಾಗ ನಮಗೆ ಭೂಕಂಪದ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿ. ಓಕೆ, ಮುಂದೆ ನಿಮಗೆ ತುಂಬಾ ಡೀಪ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಟರ್ಮ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಫೋಕಸ್ ಅಥವಾ ಹೈಪೋಸೆಂಟರ್ ಅಂದ್ರೆ ಭೂಕಂಪ ನಾಭಿ. ದ ಪಾಯಿಂಟ್ ವೇರ್ ದ ಎನರ್ಜಿ ಇಸ್ ರಿಲೀಸ್ಡ್ ಇಸ್ ಕಾಲ್ಡ್ ಫೋಕಸ್ ಆಫ್ ಅನ್ ಅರ್ಥ್ಕ್ವೇಕ್ ಆರ್ ಹೈಪೋಸೆಂಟರ್. ಶಕ್ತಿಯು ಬಿಡುಗಡೆ ಆಗೋ ಸ್ಥಳವನ್ನ ನಾವು ಭೂಕಂಪ ನಾಭಿ ಅಂತ ಕರಿತೀವಿ. ಎಪಿಸೆಂಟರ್ ಭೂಕಂಪನ ಕೇಂದ್ರ, ಇದು ಅಲೆಗಳನ್ನು ಅನುಭವಿಸುವಂತಹ ಮೊದಲ ಸ್ಥಾನ ಅಂತ ಕರಿತೀವಿ ನಾವು. ಓಕೆ, ದಟ್ ಇಸ್ ಈ ಭೂಕಂಪನ ನಾಭಿಯ ಮೇಲಿರುವಂತಹ ಒಂದು ಪ್ಲೇಸ್. ಐ ವಿಲ್ ಟೆಲ್ ಯು, ಐ ವಿಲ್ ಶೋ ಇನ್ ದ ಮ್ಯಾಪ್. ಇಲ್ಲಿ ನೋಡ್ರಿ, ಇದು ಇಲ್ಲಿ ಎಲ್ಲಿ ಸ್ಟಾರ್ಟ್ ಆಗತ್ತಲ್ಲ ಭೂಕಂಪ, ಇದು ಹೈಪೋಸೆಂಟರ್ ಅಥವಾ ಫೋಕಸ್. ಅದ್ರ ಮೇಲಿದ್ದೀರಾ ಪ್ಲೇಸ್ ಎಪಿಸೆಂಟರ್. ಇಲ್ಲೇ ಫಸ್ಟ್ ಬರೋದು, ಈ ಎಕ್ಸ್ಪೀರಿಯನ್ಸ್ ಆಗೋದು ಭೂಕಂಪ ಇಲ್ಲೇ ಜಾಸ್ತಿ ಆಗುತ್ತೆ. ಇಲ್ಲಿಂದ ಈ ಕಡೆ ಹೋದಾಗೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿಂದ ಈ ಕಡೆ ಹೋದಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಭೂಕಂಪನ ಒಂದು ಎಫೆಕ್ಟ್, ಪರಿಣಾಮ ಇಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಈ ಒಂದು ಎಪಿಸೆಂಟರ್ ಅಲ್ಲಿ. ಈಗ ನಾನು ನಿಮ್ಗೆ ಹೇಳಿದೆ, ಒಂದು ಕಲ್ಲನ್ನ ನೀರಿನ ಮೇಲೆ ಹಾಕಿದಾಗ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಆ ಶಕ್ತಿ ಹಲವಾರು ಅಲೆಗಳ ಮುಖಾಂತರವಾಗಿ ಹಲವಾರು ದಿಕ್ಕುಗಳಲ್ಲಿ ಫಾರ್ಮೇಶನ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಆ ಶಕ್ತಿ ಅಂತೇಳಿ. ಅದೇ ರೀತಿಯಾಗಿ ಈ ಭೂಕಂಪದ ಇಲ್ಲಿ ಜಸ್ಟ್ ಒಂದು ಕಲ್ಲು ಹಾಕಿದ್ರೆ ಅನ್ಕೊಳ್ರಿ, ಕಲ್ಲು ಹಾಕಿದಾಗ ಅದು ಈ ಒಂದು ಎನರ್ಜಿ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಎನರ್ಜಿ ಪಾಸ್ ಆಗೋ ಸ್ಟಾರ್ಟ್, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಪ್ರಾರಂಭ ಆಗೋ ಸ್ಟಾರ್ಟ್ ಆಗುತ್ತೆ. ಸೇಮ್ ನೀರಿನ ಮೇಲೆ ಆಗ್ತಿಲ್ಲ ಹಂಗೆ ಅದೇ ರೀತಿ ಆಗ್ದಾಗ ಆಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇದು ಎನರ್ಜಿನ ಬಿಡುಗಡೆ ಮಾಡುತ್ತೆ. ಈ ಎನರ್ಜಿ, ಈ ಒಂದು ಶಕ್ತಿ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಚಲಿಸುತ್ತದೆ. ಆ ದಿಕ್ಕಲ್ಲಿ ಚಲಿಸಿದ ಎನರ್ಜಿ ಯಾವ ರೂಪದಲ್ಲಿ ಚಲಿಸುತ್ತೆ? ಮೂರು ರೀತಿಯಾಗಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಅಲೆಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು. ಪಿ ವೇವ್ಸ್, ಲ್ಯಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಎಸ್ ವೇವ್, ಟ್ರಾನ್ಸ್ವರ್ಸ್ ವೇವ್ಸ್, ಸರ್ಫೇಸ್ ವೇವ್ಸ್, ಎಲ್ ವೇವ್ಸ್. ಇವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಪಿ ವೇವ್ಸ್ ಗಳು ಯಾವ ಟ್ರಾನ್ಸ್ಫರ್ ಆಗ್ತವೆ, ಇದು ಯಾವ್ದ್ರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಇದರ ಗುಣಲಕ್ಷಣಗಳೇನು ಅನ್ನೋದನ್ನ ನಾವು ಮುಂದಿನ ತರಗತಿಗಳಲ್ಲಿ ನಾವು ನೋಡುತ್ತಾ ಹೋಗೋಣ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಶಾಡೋ ರೀಜನ್ ಇರುತ್ತೆ, ಎಲ್ಲಿ ಭೂಕಂಪ ಆಗುತ್ತೆ, ಎಲ್ಲಿ ಜಾಸ್ತಿ ಭೂಕಂಪ ಆಗುತ್ತೆ, ಎಲ್ಲಾಗಲ್ಲ ಅನ್ನುವುದನ್ನ ಈ ವೇವ್ಗಳ ಮುಖಾಂತರವಾಗಿ ನಾವು ನೋಡುತ್ತಾ ಹೋಗುತ್ತೇವೆ. ನೀವು ಅಂದುಕೊಂಡಿರಬಹುದು, ನೋಡಿ ಭೂಮಿಯನ್ನ ನಾವು ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಎಂದು ಡಿವೈಡ್ ಮಾಡಿಕೊಳ್ಳುತ್ತೇವೆ. ಸರ್, ನೀವು ಅನ್ಕೋಬಹುದು ಮೇಲಕ್ಕೆ ನಾವು ಹೋದಾಗ ಈ ಕಡೆ ಭೂಮಿ ವಾತಾವರಣದಲ್ಲಿ ನೋಡಿದ ಹಾಗೆ ನಮಗೆ ಟ್ರೋಪೋಸ್ಪಿಯರ್, ಸ್ಟಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಹೀಗೆ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ನಾವು ರಾಕೆಟ್ ಗಳನ್ನ ಬಿಡುವ ಮುಖಾಂತರವಾಗಿ ಅಥವಾ ನಾವು ನೋಡ್ಕೊಂಡ್ ಬರ್ಬೋದು, ಕಣ್ಣಿಗೆ ಕಾಣುತ್ತೆ ನಮಗೆ. ಆದರೆ ಇದು ನಾವು ಡಿವೈಡ್ ಮಾಡೋದು ನಮ್ಗೆ ದೊಡ್ಡ ವಿಚಾರ ಅಲ್ಲ. ಆದರೆ ಭೂಮಿಯ ಒಳಗಡೆ ಏನಿದೆ, ಕ್ರಸ್ಟ್, ಆಸ್ಟ್ರೋಸ್ಪಿಯರ್ ಲಿಕ್ವಿಡ್ ಅಲ್ಲಿ ಇದೆ. ದಟ್ ಇಸ್ ಔಟರ್ ಕೋರ್ ಅಂಡ್ ಇನ್ನರ್ ಕೋರ್ ಸಾಲಿಡ್ ಅಲ್ಲಿ ಇದೆ, ಇದು ಲಿಕ್ವಿಡ್ ಆಗಿದೆ. ಇದೆಲ್ಲ ನಮಗೆ ಹೆಂಗ್ ಗೊತ್ತಾಗುತ್ತಿದೆ? ಏನ್ ಒಳ ಹೋಗಿದೀವ ನಾವು? ಒಳ ಹೋಗಿದೀವ? ನೋ, ನಾವು ಒಳ ಹೋಗಿಲ್ಲ. ಬಟ್ ಹೆಂಗ್ ಕಂಡಿದ್ದೀವಿ ಒಳ ಲಿಕ್ವಿಡ್ ಇದೆ, ದ್ರವರೂಪದಲ್ಲಿದೆ, ಘನರೂಪದಲ್ಲಿದೆ ಅಂತೇಳಿ? ದಟ್ ಈಸ್ ಈ ಒಂದು ವೇವ್ಗಳ ಮುಖಾಂತರವಾಗಿ, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಮತ್ತು ಸರ್ಫೇಸ್ ಗಳ ಮುಖಾಂತರವಾಗಿ ನಾವು ಕಂಡುಹಿಡಿತಾ ಹೋಗ್ತೇವೆ. ಅದರ ಕ್ಯಾರೆಕ್ಟರ್ಸ್ ಗಳನ್ನ ಸ್ಟಡಿ ಮಾಡುವ ಮುಖಾಂತರವಾಗಿ ಇವುಗಳನ್ನ ಹೇಗೆ ನಾವು ನೋಡ್ತಾ ಹೋಗ್ತೇವೆ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ NCERT ಮುಖಾಂತರವಾಗಿ. ನೋ ನೀಡ್ ಟು ವರಿ, ಇಷ್ಟು ನಿಮಗೆ ಗೊತ್ತಿರಲಿ ಇಲ್ಲಿವರೆಗೂ. ನಾವು ಭೂಕಂಪದ ಪರಿಣಾಮವನ್ನ ಸಮ್ಟೈಮ್ಸ್ ಸುಮ್ಮನೆ ಜಸ್ಟ್ ಶೇಕ್ ಆಗ್ಬೋದು, ಅಷ್ಟು ಜಾಸ್ತಿ ಪ್ರಮಾಣ ಆಗಲ್ಲ. ಅದರಿಂದ ಆ ಪ್ರಮಾಣವನ್ನ ನಾವು ಎರಡು ರೀತಿಯಾಗಿ ಕರಿತೀವಿ. ಒಂದು ಇಂಟೆನ್ಸಿಟಿ, ಒಂದು ಮ್ಯಾಗ್ನಿಟ್ಯೂಡ್ ಪ್ರಮಾಣ, ಇನ್ನೊಂದು ಇಂಟೆನ್ಸಿಟಿ ತೀವ್ರತೆ. ಒಂದು ಇಂಟೆನ್ಸಿಟಿ ತೀವ್ರತೆ, ಒಂದು ಮ್ಯಾಗ್ನಿಟ್ಯೂಡ್ ಪ್ರಮಾಣ. ಇಲ್ಲಿ ನಾವು ಈ ಒಂದು ಚಾಪ್ಟರ್ ಸ್ಟಡಿ ಮಾಡೋದು ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ. ಮುಂದಿನ ತರಗತಿಗಳಲ್ಲಿ ನಾವು ಇಂಟೆನ್ಸಿಟಿನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಒಂದು ತರದಲ್ಲಿ ನಾವು ಹೋಗ್ಲಿ ಮ್ಯಾಗ್ನಿಟ್ಯೂಡ್ ಅನ್ನು ಸ್ಟಡಿ ಮಾಡೋಣ. ಓಕೆ, ಮ್ಯಾಗ್ನಿಟ್ಯೂಡ್ ಅದರ ಮೂಲದಲ್ಲಿ ಭೂಕಂಪದ ಗಾತ್ರದ ಪರಿಣಾತ್ಮಕ ಅಳತೆ ಇರುತ್ತೆ. ಕ್ವಾಂಟಿಟೇಟಿವ್ ಮೆಜರ್, ಎಷ್ಟು ಪರಿಣಾಮಾತ್ಮಕವಾಗಿದೆ, ಎಷ್ಟು ಪರಿಣಾಮ ಆಗಿದೆ ಅನ್ನೋದರ ಮುಖಾಂತರ ಹೇಳ್ತೀವಿ. ಇಲ್ಲಿ ಭೂಕಂಪದ ಅಲುಗಾಡುವಿಕೆಯ ತೀವ್ರತೆ ಮುಖಾಂತರವಾಗಿ ನಾವು ನೋಡ್ತಾ ಹೋಗ್ತೀವಿ ಇಂಟೆನ್ಸಿಟಿ. ಇವುಗಳನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಈಗ NCERT ಅಲ್ಲಿ ಪ್ರತಿಯೊಂದನ್ನು ಕೂಡ ಅಳವಡಿಕೆ, ನಮ್ಮ ಜೀವನಕ್ಕೆ ಹೆಂಗ್ ಅಳವಡಿಕೆ ಮಾಡ್ಕೋಬೇಕು, ನಾಳೆ ದಿನ ತಿಳ್ಕೊಂಡ್ವಿ. ನಮ್ಮ ಜೀವನಕ್ಕೆ ಹೆಂಗ್ ಅಳವಡಿಕೆ ಮಾಡ್ಕೋಬೇಕು, ಭೂಕಂಪ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೋಡ್ಬಿಡೋಣ ಏನ್ ಕೊಟ್ಟಿದ್ದಾರೆ ಅಂತೇಳಿ. ಆಲ್ದೋ ಅರ್ಥ್ಕ್ವೇಕ್ಸ್ ಕೆನಾಟ್ ಬಿ ಪ್ರೆಡಿಕ್ಟೆಡ್, ದ ಇಂಪ್ಯಾಕ್ಟ್ ಕ್ಯಾನ್ ಸರ್ಟೈನ್ಲಿ ಬಿ ಮಿನಿಮೈಸ್ಡ್ ಇಫ್ ಯು ಆರ್ ಪ್ರಿಪೇರ್ಡ್ ಬಿಫೋರ್ ಹ್ಯಾಂಡ್. ಭೂಕಂಪಗಳನ್ನ ಮುಂದೆ ನೀವೆಲ್ಲ ಆಫೀಸರ್ ಆಗೋರು, ಅದರಿಂದ ಭೂಕಂಪ ಆಗೋ ಪ್ರದೇಶದಲ್ಲಿ ಹೆಂಗೆ ಅವ್ರನ್ನ ಆ ಒಂದು ಅಪಾಯವನ್ನ, ಭೂಕಂಪ ತಡೆಯಕಂತೂ ಆಗಲ್ಲ, ಏನ್ ಅವನು ಭೂಕಂಪ ಪ್ಲೇಟ್ ಗಳನ್ನ ತಡೆಯಕ್ಕಾಗಲ್ಲ, ನಿಲ್ಸಕ್ಕಾಗಲ್ಲ. ಬಟ್ ಆದರೆ ಅದರ ಪರಿಣಾಮವನ್ನ, ಅದರ ಹಾನಿಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು ಪ್ರಿಪೇರ್ ಆಗುವ ಸಿದ್ಧರಾಗುವ ಮುಖಾಂತರವಾಗಿ. ಭೂಕಂಪಗಳನ್ನ ತಡೆಯಲು ಸಾಧ್ಯವಿಲ್ಲವಾದರೂ ಕೂಡ ನಾವು ಮೊದಲು ಸಿದ್ಧರಾಗಿದ್ದರೆ ಅದರ ಪರಿಣಾಮವನ್ನ ಖಂಡಿತವಾಗಿಯೂ ಕಡಿಮೆ ಮಾಡಿಕೊಳ್ಳಬಹುದು. ಜನರು ಸ್ಥಳೀಯವಾಗಿ ಅಳವಡಿಸಿಕೊಂಡ ಕೆಲವು ಸಾಮಾನ್ಯ ಭೂಕಂಪದ ಮುನ್ಸೂಚನೆ ವಿಧಾನಗಳನ್ನ, ಮುಖ್ಯವಾಗಿ ಪ್ರಾಣಿ ನಡವಳಿಕೆಗಳು, ಅಧ್ಯಯನ ಮಾಡುವುದು, ಕೊಳಗಳಲ್ಲಿನ ಮೀನುಗಳು ಅವು ಚಡಪಡಿಸ್ತಾವ ನೋಡ್ರಿ. ಭೂಕಂಪ ಆಗಬೇಕಾದ್ರೆ ಪ್ರಾಣಿಗಳ ನಡವಳಿಕೆಗಳಲ್ಲಿ ಚೇಂಜ್ ಆಗುತ್ತೆ, ಅನಿಮಲ್ ಬಿಹೇವಿಯರ್ ಗಳಲ್ಲಿ ಚೇಂಜ್ ಆಗುತ್ತೆ. ಫಿಶ್ ನೋಡ್ರಿ, ಫಿಶ್ ಇರ್ತಾವಲ್ಲ,
ಈ ಕೊಳದಲ್ಲಿ ಮೀನುಗಳು ಚಡಪಡಿಸ್ತವೆ, ಜೋರ ಮೂವ್ ಆಗ್ತಿರ್ತವೆ. ಅವು ನಮ್ಗೆ ಗೊತ್ತಾಗಬೇಕು, ಓಕೆ ಭೂಕಂಪ ಆಗುತ್ತೆ ಸದ್ಯದಲ್ಲಿ ಅಂತೇಳಿ ಪ್ರಿಪೇರ್ ಆಗ್ಬೇಕು ನಾವು. ಮತ್ತು ಹಾವುಗಳು ಮೇಲೆ ಬರ್ತವೆ, ಭೂಮಿ ಒಳಗಿದ್ದಂತ ಹಾವುಗಳು ಮೇಲಕ್ಕೆ ಬಂದ್ಬಿಡ್ತಾವ್. ನಮಗೆ ಅರ್ಥ ಮಾಡ್ಕೋಬೇಕು, ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಬಿಕಾಸ್ ಆ ವೇವ್ಸ್ ಗಳನ್ನ ಆ ವೇವ್ಸ್ ಗಳು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆ ಎನರ್ಜಿ ಬರ್ತಲ್ಲ ವೇವ್ಸ್ ಗೊತ್ತಾಗ್ಬಿಡುತ್ತೆ ಅವಕ್ಕೆ. ಹಂಗಾಗಿ ಆ ರೀತಿ ಬಿಹೇವ್ ಮಾಡಕ್ ಮಾಡ್ತವೆ. ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ಓಕೆ, ಅರ್ಥ ಮಾಡ್ಕೊಂಡು ನಾವು ರೆಡಿ ಆಗ್ಬೇಕು. ತಲೆಗಂತೂ ಆಗಲ್ಲ, ಅದರಿಂದ ಆಗೋ ಅಪಾಯವಂತ ಕಡಿಮೆ ಮಾಡ್ಕೋಬಹುದು ಅಷ್ಟೇ. ನಿಮ್ ಜೀವ ಉಳಿಸ್ಕೋಬಹುದು. ಹೊರಗೆ ಹಂಗೇನಾರ ಆತ ಮನೆಯಿಂದ ಹೊರಗೆ ಬಂದು ನೀವು ಜೀವ ಉಳಿಸ್ಕೋಬಹುದು ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಡೂ ಯು ನೋ, ನಿಮಗೆ ಗೊತ್ತಾ ಅಂತ ಹೇಳಿ ಕೆಲವು ನಿಮಗೆ ಗೊತ್ತಿದೆಯೇ ಅಂತೇಳಿ ಕೆಲವಿದೆ. ಅದನ್ನ ನೋಡ ಏನಿದೆ. ಏನ್ ಅರ್ಥಕ್ವೇಕ್ ಈಸ್ ಮೆಜರ್ಡ್ ವಿತ್ ಎ ಮಷಿನ್ ಕಾಲ್ಡ್ ಸಿಸ್ಮೋಗ್ರಾಫ್. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಯಂತ್ರದಿಂದ ಅಳೆಯಲಾಗುತ್ತದೆ. ಮುಂದೆ ಸಿಸ್ಮೋಗ್ರಾಫ್ ಬಗ್ಗೆ ಡೀಪ್ ಡಿಸ್ಕಸ್ ಮಾಡೋಣ. ಓಕೆ, ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಭೂಕಂಪದ ಪ್ರಮಾಣವನ್ನ ನಾವು ರಿಕ್ಟರ್ ಮಾಪಕದಲ್ಲಿ ನಾವು ಅಳೆಯುತ್ತೇವೆ. ರಿಕ್ಟರ್ ಮಾಪಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ನೋಡ್ರಿ, ಆ ರಿಕ್ಟರ್ ಮಾಪಕದಲ್ಲಿ 2.0 ಕಡಿಮೆ ಇದು ಕಡಿಮೆ ರೆಕಾರ್ಡ್ ಆದ್ರೆ ಅದು ತುಂಬಾ ಕಡಿಮೆ. ನಮಗೇನು ಎಫೆಕ್ಟ್ ಆಗಲ್ಲ. ಅದು 5 ಅವರೇಜ್ ಓವರ್ 5 ಹಿಂಗಾದ್ರೆ ನಮಗೆ ಸ್ವಲ್ಪ ಏನೋ ಎಫೆಕ್ಟ್ ಆಗುತ್ತೆ. 6 ಆದ್ರೆ ಸ್ವಲ್ಪ ನಮಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. 7 ಮೇಲೆ ಆದ್ರೂ ಮಾತ್ರ ಮುಗಿದೋದು, ಇನ್ನು ಕ್ಯಾಟಸ್ಟ್ರಾಫಿಗೆ ತುಂಬಾನೇ ಅಪಾಯ ಆಗುತ್ತೆ ನಮಗೆ 7 ಮೇಲೆ ಹೋದ್ರೆ. ಅದೇ ನಿಮಗೆ ಗೊತ್ತಿರ್ಲಿ ಅಷ್ಟೇ. ಮುಂದೆ ನೋಡೋಣ ರಿಕ್ಟರ್ ಮಾಪಕ ಅವರಲ್ಲಿ ನೋಡ್ತಾ ಹೋಗೋಣ. ಓಕೆ, ಮುಂದಿನ ಪಾರ್ಟ್ 2 ಅಲ್ಲಿ ಮೇಜರ್ ಲ್ಯಾಂಡ್ ಫಾರ್ಮ್ಸ್, ಪ್ರಮುಖ ಭೂಸ್ವರೂಪಗಳು. ನಾವೇನು ಎಂಡೋಜೆನಿಕ್ ಫೋರ್ಸಸ್ ಆಯ್ತು ನಿಮಗೆ. ಈಗ ಈಗ ಬಾಹ್ಯ ಒಂದು ಎನರ್ಜಿಗಳನ್ನ ನೋಡ್ತಾ ಹೋಗೋಣ, ಯಾವ ರೀತಿ ಅವು ಕ್ರಿಯೇಟ್ ಮಾಡ್ತಾ ಹೋಗ್ತವೆ ಅನ್ನೋದನ್ನ. ಓಕೆ, ಈಗ ಮುಂದಿನ ಕ್ಲಾಸಲ್ಲಿ ಪಾರ್ಟ್ 2 ನೋಡ್ತಾ ಹೋಗೋಣ. ಐ ಹೋಪ್ ನಿಮಗೆ ನಾವು ಹಾಕುತ್ತಿರುವಂತಹ ಒಂದು ಎಫರ್ಟ್ ನಿಮಗೆ ಹೆಲ್ಪ್ ಆಯ್ತು ಅನ್ಕೊಂಡಿದ್ದೀನಿ. ಐ ಹೋಪ್ ಇನ್ನೂ ಹಲವಾರು ವಿಡಿಯೋಗಳನ್ನ ನಮ್ಮ ಕಡೆಯಿಂದ ಕೊಡುವ ಪ್ರಯತ್ನ ನಾವು ಮಾಡ್ತೀವಿ. ಹೀಗೆ ಎಲ್ಲರೂ ಕಲಿಯೋಣ. ಎಜುಕೇಶನ್ ಅಂತದ್ದು ಓನ್ಲಿ ಶ್ರೀಮಂತರಿಗೆ ಮೀಸಲಾಗಬಾರದು. ಅದೇ ನನ್ನ ಉದ್ದೇಶ ಮತ್ತು ನಮ್ಮ ತಂಡದ ಉದ್ದೇಶ. ನಮ್ಮ ಐಡಿಯಾಸ್ ಫೋರಂ ಯಾವುದೇ ಲಾಭಕ್ಕೋಸ್ಕರ ನಾವು ಇಲ್ಲಿ ಐಡಿಯಾಸ್ ಫೋರಂಗಳಲ್ಲಿ ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಪಾಠವನ್ನ ಮಾಡುತ್ತಿಲ್ಲ. ನಾವು ಚಾರಿಟಿ ಪರ್ಪಸ್ ಮಾಡ್ತಾ ಇದ್ದೇವೆ. ನಮಗೆ ಏನು ಈ ಒಂದು ಐಡಿಯಾಸ್ ಫೋರಂ ಐಡಿಯಾಸ್ ಇದರಿಂದ ಯೂಟ್ಯೂಬ್ ಇಂದ ಬರುತ್ತೆ. ಆ ಹಣವನ್ನ ಬಡ ವಿದ್ಯಾರ್ಥಿಗಳ ಕೊಡುವ ಮುಖಾಂತರವಾಗಿ, ನಾವು ಚಾರಿಟಿಯ ಮುಖಾಂತರವಾಗಿ, ಚಾರಿಟಿಗೆ ಕೊಡುವ ಮುಖಾಂತರವಾಗಿ ನಾವು ಈ ಐಡಿಯಾಸ್ ಫೋರಂ ನಡೆಸ್ತಾ ಇದ್ದೀವಿ. ನಮಗೆ ಯಾವುದೇ ಲಾಭದ ಉದ್ದೇಶ ಇಲ್ಲ. ಓಕೆ, ಆದ್ದರಿಂದ ನಿಮಗೆ ಲೆಟ್ ಮೀ ಕ್ಲಿಯರ್, ವಿ ಆರ್ ನಾಟ್ ಮೇಕಿಂಗ್ ದ ವಿಡಿಯೋಸ್ ಫಾರ್ ಮನಿ ಪರ್ಪಸ್, ಪ್ರಾಫಿಟ್ ಪರ್ಪಸ್. ಲೆಟ್ ಮೀ ಕ್ಲಿಯರ್, ನಮ್ಮ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ, ಯಾವ ವಿದ್ಯಾರ್ಥಿಯು ಕೂಡ ಎಜುಕೇಶನ್ ಮಿಸ್ ಆಗಬಾರದು ನಮ್ಮ ಉದ್ದೇಶ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಅಗಾಧವಾಗಿ ಸಿಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನ ಉರಿದುಂಬಿಸುತ್ತೀರಿ. ನಮಗೆ ಇನ್ನೂ ಹಲವಾರು ವಿಡಿಯೋಗಳನ್ನ ನಾವು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸ್ ಸಿಗೋಣ.